ಎಲ್ರಿಗೂ ನಮಸ್ಕಾರ. ಮಹಾಭಾರತದ 12ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಾಭಾರತ ಹೇಗೆ ರಚನೆ ಆಯಿತು, ಅದನ್ನು ಯಾರು ಬರೆದ್ರು, ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಜನಮೇಜಯ ಸರ್ಪಯಾಗ ಮಾಡ್ತಾ ಇರೋದು ಗೊತ್ತಾಗಿ ಅವರ ಮುತ್ತಾತ ಕೃಷ್ಣದ್ವೈಪಾಯನರು ಅಂದರೆ ವ್ಯಾಸರು ತಮ್ಮ ಶಿಷ್ಯರ ಜೊತೆಗೆ ಹಸ್ತಿನಪಟ್ಟಣಕ್ಕೆ ಬರ್ತಾರೆ. ಪರಾಶರ ಮತ್ತು ಸತ್ಯವತಿಗೆ ಯಮುನಾ ನದಿ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪದಲ್ಲಿ ಹುಟ್ಟಿದವರೇ ಕೃಷ್ಣದ್ವೈಪಾಯನರು. ಇವರು ಬೇರೆ ಯಾರೂ ಅಲ್ಲ, ಕುರುವಂಶದ ಪಿತಾಮಹ. ಎಲ್ಲರ ಹಾಗೆ ಅಂದರೆ ಸಾಮಾನ್ಯ ಮನುಷ್ಯರ ಹಾಗೆ ಇವರು ಗರ್ಭವಾಸ ಮಾಡಲಿಲ್ಲ. ಹುಟ್ಟನೆ ಇವರ ಆತ್ಮ ಸಂಕಲ್ಪದಿಂದ ದೊಡ್ಡವರಾಗ್ತಾರೆ. ಹುಟ್ಟನೆ ಇವರಲ್ಲಿ ಅಪಾರವಾದಂತಹ ಜ್ಞಾನವೂ ಕೂಡ ಇರುತ್ತೆ. ಒಂದೇ ಆಗಿದ್ದಂಥ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ 4 ವೇದಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಶಂತನು ಮಹಾರಾಜನ ವಂಶ ಅಪಾಯದಲ್ಲಿದ್ದಾಗ ಇದೇ ವ್ಯಾಸರು ಪಾಂಡು, ಧೃತರಾಷ್ಟ್ರ ಮತ್ತು ವಿದುರನಿಗೆ ಜನ್ಮದಾನ ಮಾಡ್ತಾರೆ. ಈ ಕಥೆಗಳನ್ನ ನೀವು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊತಾ ಹೋಗ್ತೀರಾ. ಈಗ ಮತ್ತೆ ಸರ್ಪಯಾಗಕ್ಕೆ ಬರೋಣ. ಆಗಲೇ ಹೇಳಿದೆ, ವ್ಯಾಸರು ತಮ್ಮ ಶಿಷ್ಯರ ಜೊತೆಗೆ ಸರ್ಪಯಾಗ ನಡೀತಿದ್ದಂಥ ಜಾಗಕ್ಕೆ ಬರ್ತಾರೆ. ಮರಿಮೊಮ್ಮಗನಿಗೆ ತನ್ನ ಮುತ್ತಾತನನ್ನು ನೋಡಿ ಖುಷಿಯಾದರೆ, ಮುತ್ತಾತರಾದಂಥ ವ್ಯಾಸರಿಗೆ ಮರಿಮೊಮ್ಮಗನನ್ನು ನೋಡಿ ಬಹಳ ಖುಷಿಯಾಗುತ್ತೆ. ಅವರಿಬ್ಬರ ನಡುವೆ ಸಹಜವಾಗಿ ಸಾಕಷ್ಟು ಸಲಿಗೆ ಕೂಡ ಇರುತ್ತೆ. ಜನಮೇಜಯ ಮತ್ತು ವ್ಯಾಸರು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಜನಮೇಜಯ ಕೇಳ್ತಾನೆ, ನೀವು ಕೌರವರನ್ನ ಮತ್ತು ಪಾಂಡವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಾ. ಅವರಿಬ್ಬರ ನಡುವೆ ಬಿರುಕು ಹೇಗೆ ಮೂಡ್ತು? 18 ಅಕ್ಷೋಹಿಣಿ ಸೈನ್ಯ ನಾಶ ಆಗುವಷ್ಟು ದೊಡ್ಡ ಯುದ್ಧ ಅಂದರೆ ಮಹಾಭಾರತ ಯುದ್ಧ ಹೇಗಾಯಿತು, ಅದರ ಚರಿತ್ರೆಯನ್ನು ಹೇಳಿ ಅಂತ ವಿವರಣೆ ಕೇಳ್ತಾನೆ. ಇದನ್ನು ಕೇಳಿದಂಥ ವ್ಯಾಸರು ತಮ್ಮ ಶಿಷ್ಯರಲ್ಲಿ ಒಬ್ಬರಾದಂಥ ವೈಶಂಪಾಯರನ್ನು ಕರೆದು, ಈಗಾಗಲೇ ನಿನಗೆಲ್ಲ ಕತೆ ಗೊತ್ತಿದೆ, ಹಾಗಾಗಿ ಜನಮೇಜಯ ಹಾಗೆ ಇತರರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈ ಕಥೆಯನ್ನು ನೀನೇ ಹೇಳು, ಅವರ ಎಲ್ಲ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡು ಅಂತ ವೈಶಂಪಾಯನರಿಗೆ ತಿಳಿಸ್ತಾರೆ. ವೈಶಂಪಾಯನರನ್ನೇ ಯಾಕೆ ಆಯ್ಕೆ ಮಾಡ್ತಾರೆ ವ್ಯಾಸರು ಈ ಕಥೆಯನ್ನು ಹೇಳಲಿಕ್ಕೋಸ್ಕರ ಅಂದರೆ, ವೈಶಂಪಾಯನರು ಬಹಳ ಅದ್ಭುತವಾಗಿ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ವೈಶಂಪಾಯನರು ಗುರುಗಳ ಆದೇಶದಂತೆ ಗುರುಗಳಿಗೆ ನಮಸ್ಕಾರ ಮಾಡಿ ಜನಮೇಜಯ ಹಾಗೆ ಅಲ್ಲಿದ್ದಂಥ ಎಲ್ರಿಗೂ ಕೂಡ ಮಹಾಭಾರತದ ಕಥೆಯನ್ನು ಕೌರವ ಪಾಂಡವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ. ಆದರೆ ಇದನ್ನು ಕೇಳಿದಂಥ ಜನಮೇಜಯನಿಗೆ ಸಮಾಧಾನ ಆಗಲಿಲ್ಲ. ಇದೇ ಅಸಮಾಧಾನದಿಂದ ಜನಮೇಜಯ ತನ್ನ ವಂಶದ ಮಹಾರಥರು ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡಿ ಅಂತ ಮತ್ತೆ ವೈಶಂಪಾಯನಲ್ಲಿ ಕೇಳ್ಕೊತಾರೆ. ಆಗ ವೈಶಂಪಾಯನರು ಹೇಳ್ತಾರೆ, ತಮ್ಮ ಗುರು ಅಂದರೆ ವ್ಯಾಸರು ಈ ಗ್ರಂಥವನ್ನು ಸತತವಾಗಿ 3 ವರ್ಷಗಳ ಕಾಲ ಗಣಪತಿಯ ಸಹಾಯದಿಂದ ಬರೆದಿದ್ದಾರೆ ಅಂತ. ಹಾಗೆ ಮಹಾಭಾರತ ಗ್ರಂಥ ಅಥವಾ ಜಯ ಅಂತಲೂ ಕೂಡ ಕರೆಯಲ್ಪಡುವಂಥ ಈ ಗ್ರಂಥವನ್ನು ಯಾರು ಓದ್ತಾರೋ, ಓದೋದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ತಿಳಿಸಿಕೊಡ್ತಾರೋ ಅಂಥವರ ಎಲ್ಲ ಪಾಪ ನಾಶ ಆಗುತ್ತೆ ಅಂತ ತಿಳಿಸ್ತಾರೆ. ಹೀಗೆ ತಿಳಿಸಿ, ಈಗ ಸಂಪೂರ್ಣ ಮಹಾಭಾರತ ಕಥೆಯನ್ನು ನಿಮಗೆ ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಅಸಲಿ ಕತೆ ಶುರುವಾಗತ್ತೆ. ಹಿಂದೆ ವಸು ಮಹಾರಾಜ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಬೇಟೆ ಆಡಿ ಆಡಿ ಕಾಲ ಕಳೀತಾ ಇರ್ತಾನೆ. ಹೀಗೆ ಬೇಟೆ ಆಡಿ ಆಡಿ ಒಂದಿನ ಅವನಿಗೆ ಬೇಟೆ ಅಂದ್ರೆ ಜಿಗುಪ್ಸೆ ಬಂದು ದೂರದಲ್ಲಿರ್ತಕ್ಕಂಥ ಒಂದು ಅರಣ್ಯಕ್ಕೆ ಹೋಗಿ ಅಲ್ಲೊಂದು ಆಶ್ರಮ ಕಟ್ಟಿ ತಪಸ್ ಮಾಡ್ತಾ ಇರ್ತಾನೆ. ದಿನ ಕಳೆದ ಹಾಗೆ ಇವನ ತಪಸ್ಸು ಘೋರ ಆಗ್ತಾ ಹೋಗುತ್ತೆ. ಇಂದ್ರನ ಪದವಿಗೋಸ್ಕರನೇ ಇವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಭಾವಿಸಿ ಇಂದ್ರನ ಜೊತೆ ಇರ್ತಕ್ಕಂಥ ಇತರೆ ದೇವತೆಗಳು ಇವನ ಹತ್ರ ಬಂದು, ನೀನು ಅಪಚಾರ ಮಾಡ್ತಾ ಇದೆಯಾ, ಹೀಗೆ ಆದರೆ ನಿನ್ನ ರಾಜ್ಯದ ಕಥೆ ಏನು, ಧರ್ಮದ ಕಥೆ ಏನು, ಈಗಲೇ ತಪಸ್ಸನ್ನು ನಿಲ್ಲಿಸಿ ಪುನಃ ರಾಜ್ಯಭಾರ ಮಾಡಲಿಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ಇಂದ್ರ ಬರ್ತಾನೆ, ನೀನು ಪುಣ್ಯಲೋಕವನ್ನು ಪಡ್ಕೊಳ್ಳೋಕ್ಕೋಸ್ಕರ ಈ ರೀತಿಯ ತಪಸ್ ಮಾಡುವ ಅವಶ್ಯಕತೆ ಇಲ್ಲ, ಧರ್ಮ ಪರಿಪಾಲನೆ ಮಾಡಿದರೆ ಸಾಕು, ಶಾಶ್ವತವಾದಂಥ ಪುಣ್ಯಲೋಕ ನಿನಗೆ ಸಿಗುತ್ತೆ ಅಂತ ಹೇಳ್ತಾನೆ. ಹಾಗೆ ನೀನು ಭೂಮಿಯಲ್ಲಿ ರಾಜ, ನಾನು ಸ್ವರ್ಗದಲ್ಲಿ ರಾಜ, ನಾವಿಬ್ಬರು ಸ್ನೇಹಿತರಾಗಿರೋಣ. ನನ್ನ ಅಭಿಪ್ರಾಯದಲ್ಲಿ ಚೇರಿ ರಾಜ್ಯ ಬಹಳ ಸಮೃದ್ಧವಾಗಿದೆ, ಆ ರಾಜ್ಯದ ರಾಜ್ಯಭಾರವನ್ನು ನೀನು ಮಾಡು ಅಂತ ಹೇಳ್ತಾ, ನೀನು ಮಾಡಿದ ತಪಸ್ಸು ವ್ಯರ್ಥ ಆಗಬಾರ್ದು, ಹಾಗಾಗಿ ಕೆಲವೊಂದು ವರಗಳನ್ನು ಕೊಡ್ತೀನಿ. ಮೊದಲನೇ ವರ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಯಾವಾಗಲೇ ಏನೇ ನಡೆದ್ರೂ ಕೂಡ ಅದು ನಿನಗೆ ತಿಳಿಯುತ್ತೆ. 2ನೇ ವರ, ನಾನು ನಿನಗೊಂದು ವಿಮಾನ ಕೊಡ್ತೀನಿ, ಆ ವಿಮಾನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ನಿನಗೆ ಮಾತ್ರ ಇರುತ್ತೆ, ಕೂತ್ಕೊಂಡು ಎಲ್ಲಿಗೆ ಬೇಕಾದರೂ ಯಾವ ಲೋಕಕ್ಕೆ ಬೇಕಾದರೂ ಹೋಗ್ಬೋದು. 3ನೇ ವರ,
ವೈಜಯಂತಿ ಮಾಲೆಯನ್ನು ನಿನಗೆ ಕೊಡ್ತೀನಿ. ಈ ಹೂವಿನ ಮಾಲೆ ಎಂದಿಗೂ ಬಾಡೋದಿಲ್ಲ. ಅದನ್ನು ಹಾಕ್ಕೊಂಡಿರೋಷ್ಟೊತ್ತು ಕೂಡ ಯಾವ ಶಸ್ತ್ರಾಸ್ತ್ರಗಳು ಕೂಡ ಯಾವುದೇ ಅಪಾಯವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಲೆ ಇಂದ್ರಮಾಲೆ ಅಂತಲೇ ಪ್ರಸಿದ್ಧ ಆಗುತ್ತೆ. ಇದನ್ನು ಧರಿಸ್ಕೊಂಡಂಥ ನೀನು ಇಂದ್ರಮಾಲೆಯನ್ನು ಧರಿಸಿದವನು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೋತೀಯ. ಇನ್ನು 4ನೇ ವರ, ನಿನಗೆ ಒಂದು ಬಿದಿರು ಕೋಲನ್ನ ಕೊಡ್ತೀನಿ. ಆ ದಂಡ ಒಳ್ಳೆಯವ್ರನ್ನ ರಕ್ಷಣೆ ಮಾಡುತ್ತೆ, ಹಾಗೆ ನೀನು ಕೇಳಿದ ಎಲ್ಲವನ್ನು ಕೂಡ ಕೊಡುತ್ತೆ ಅಂತ 4 ವರಗಳನ್ನು ಇಂದ್ರ ಕೊಡ್ತಾನೆ. ಈ ವರಗಳನ್ನು ಪಡ್ಕೊಂಡಿರೋದ್ರಿಂದ ಎಲ್ಲ ಲೋಕನೂ ಕೂಡ ಸಂಚಾರ ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದನೇ ಉಪೈಚರ ವಸು ಅಂತ ವಸು ಪ್ರಸಿದ್ಧನಾಗ್ತಾನೆ. ಇಂದ್ರ ನೀಡಿದ ಆ ದಂಡ ಏನಿದೆ, ಆ ದಂಡವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ವಸು ಪೂಜೆ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ಇಂದ್ರ ಅವನ ಭಕ್ತಿಯನ್ನು ಮೆಚ್ಚಿ ಆ ದಂಡವನ್ನು ಭೂಲೋಕದಲ್ಲಿ ಯಾರೇ ಕೂಡ ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದರೆ ಅವರಿಗೆ ಸಂಪತ್ತು ಮತ್ತು ವಿಜಯ ಎರಡೂ ಸಾಕಷ್ಟು ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ವಸು ಮಹಾರಾಜನಿಗೆ 5 ಜನ ಮಕ್ಕಳಿರ್ತಾರೆ. ಆ 5 ಜನ ಮಕ್ಕಳಿಗೂ ಒಂದೊಂದು ರಾಜ್ಯವನ್ನು ಬರೆದುಕೊಟ್ಟು ಇಂದ್ರ ನೀಡಿದಂತಹ ವಿಮಾನದಲ್ಲಿ ಅವನು ಎಲ್ಲ ಕಡೆ ಸಂಚಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಹೀಗೆ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಶುಕ್ತಿಮತಿ ಅನ್ನುವಂಥ ನದಿಯನ್ನು ಕೋಲಾಹಲ ಎನ್ನುವ ಒಂದು ಪರ್ವತ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಆ ನದಿಯ ಹರಿವನ್ನು ನಿಲ್ಲಿಸಿರ್ತದೆ. ಇದನ್ನು ಗಮನಿಸಿದಂತಹ ರಾಜ ಕೋಪಗೊಂಡು ಆ ಪರ್ವತವನ್ನು ಒದಿತಾನೆ. ಒದ್ದಾಗ ಆ ಪರ್ವತ ಸೀಳುತ್ತೆ. ಸೀಳಿದಂತಹ ಸಂದರ್ಭದಲ್ಲಿ ಶುಕ್ತಿಮತಿ ನದಿ ಅದರ ಎದೆ ಮೇಲೆ ಹರ್ಕೊಂಡು ಹೋಗುತ್ತೆ. ಇದರ ಪರಿಣಾಮವಾಗಿ 2 ಮಕ್ಕಳು ಹುಟ್ಟುತ್ತಾರೆ. ಆ ಪರ್ವತ ಮತ್ತು ನದಿಗೆ ಹುಟ್ಟಿದ್ದು ಒಂದು ಗಂಡು, ಇನ್ನೊಂದು ಹೆಣ್ಣು ಮಗು. ಆ ನದಿ ರಾಜ ಮಾಡಿರುವಂತಹ ಸಹಾಯಕ್ಕೋಸ್ಕರ ಆ ರಾಜನಿಗೆ ಈ 2 ಮಕ್ಕಳನ್ನು ಕೂಡ ಕಾಣಿಕೆಯಾಗಿ ಕೊಡ್ತಾಳೆ. ವಸುರಾಜ ಆ 2 ಮಕ್ಕಳನ್ನು ಸಾಕಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಗಂಡು ಮಗುವನ್ನು ಸೇನಾಧಿಪತಿಯನ್ನಾಗಿ ಮಾಡಿದರೆ ಹೆಣ್ಣು ಮಗುವನ್ನು ತಾನೇ ವರಿಸ್ತಾನೆ, ಅಂದರೆ ಮದುವೆ ಆಗ್ತಾನೆ. ಆಕೆಯ ಹೆಸರು ಗಿರಿಕೆ. ಅವಳಿಗೂ ಕೂಡ ಒಂದು ಮಗು ಬೇಕು ಅಂತ ಅನಿಸ್ತಾ ಇರತ್ತೆ. ಅದೇ ಸಂದರ್ಭದಲ್ಲಿ ರಾಜ ಬೇಟೆ ಆಡಲಿಕ್ಕೆ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದ ರಾಜನಿಗೆ ತನ್ನ ಪತ್ನಿಯ ನೆನಪಾಗಿ ವೀರ್ಯಸ್ಖಲನ ಆಗತ್ತೆ. ಆಗ ಆ ರಾಜ ವೀರ್ಯವನ್ನು ಪೊಟ್ಟಣ ಕಟ್ಟಿ ಒಂದು ಗಿಡಗವನ್ನು ಕರೆದು ಆ ಪೊಟ್ಟಣವನ್ನು ತನ್ನ ಹೆಂಡತಿ ಗಿರಿಕೆಗೆ ತಲುಪಿಸೋದಕ್ಕೆ ಹೇಳ್ತಾನೆ. ಆ ಗಿಡಗ ಆ ಪೊಟ್ಟಣವನ್ನು ತಗೊಂಡು ಹಾರ್ತಾ ಇರಬೇಕಾದ್ರೆ ಮತ್ತೊಂದು ಗಿಡಗ ಬಂದು ಜಗಳ ಮಾಡೋಕ್ಕೆ ಶುರು ಮಾಡುತ್ತೆ. ಹೀಗೆ ಜಗಳ ಆಡಬೇಕಾದ್ರೆ ಆ ಪೊಟ್ಟಣ ಯಮುನಾ ನದಿಗೆ ಬೀಳುತ್ತೆ. ಆ ವೀರ್ಯವನ್ನು ಮೀನೊಂದು ಕುಡಿಯುತ್ತೆ. ಆ ಮೀನು ಗರ್ಭವತಿ ಆಗುತ್ತೆ. ಮೀನು ಗರ್ಭವತಿ ಆಯಿತಾ? ಇದಕ್ಕೊಂದು ಕತೆ ಇದೆ. ಆ ಮೀನು ಒಂದು ಶಾಪಗ್ರಸ್ತ ಅಪ್ಸರೆ. ಆ ಅಪ್ಸರೆಯ ಹೆಸರು ಅದ್ರಿಕೆ. ಈಕೆ 100 ವರ್ಷಗಳಿಂದ ಅದೇ ವೀರ್ಯಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಹೀಗೆ ಮೀನು ರೂಪದಲ್ಲಿರ್ತಕ್ಕಂತಹ ಶಾಪಗ್ರಸ್ತೆ ಅದ್ರಿಕೆ 9 ತಿಂಗಳಾದಮೇಲೆ ಬೆಸ್ತರ ಬಲೆಗೆ ಬೀಳ್ತಾಳೆ. ಈ ಮೀನಿನ ವಿಚಿತ್ರವಾದಂತಹ ಆಕಾರವನ್ನು ಕಂಡ ಬೆಸ್ತರು ಆ ಮೀನಿನ ಹೊಟ್ಟೆಯನ್ನು ಹುಷಾರಾಗಿ ಕೊಯ್ತಾರೆ. ಆಗ ಆ ಬೆಸ್ತರಿಗೆ 2 ತೇಜೋಮಯವಾದಂಥ ಮಕ್ಕಳು ಸಿಗ್ತಾರೆ. ಶಾಪಗ್ರಸ್ತೆ ಅದ್ರಿಕೆ ಶಾಪ ವಿಮೋಚನೆಗೊಂಡು ತನ್ನ ನಿಜ ಅಂದರೆ ಅಪ್ಸರೆ ರೂಪಕ್ಕೆ ಬಂದು ಆ 2 ಮಕ್ಕಳಿಗೆ ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ತೆಳ್ತಾಳೆ. ಬೆಸ್ತರ ರಾಜ ಆ 2 ಮಕ್ಕಳನ್ನು ಮಹಾರಾಜನಿಗೆ ಹೋಗಿ ಕೊಡ್ತಾನೆ. ಮಹಾರಾಜ ಆ 2 ಮಕ್ಕಳಲ್ಲಿ ಗಂಡು ಮಗುವನ್ನು ತಗೊತಾನೆ ಮತ್ತು ಹೆಣ್ಣು ಮಗುವನ್ನು ಬೆಸ್ತರ ರಾಜನಿಗೆ ಕೊಡ್ತಾನೆ. ಆ ಬೆಸ್ತರ ರಾಜ ಆ ಹೆಣ್ಣು ಮಗುವನ್ನು ಬೆಳೆಸ್ತಾನೆ. ಆ ಹೆಣ್ಣು ಮಗುವೇ ಸತ್ಯವತಿ. ಅದೇ ವ್ಯಾಸರ ತಾಯಿ ಸತ್ಯವತಿ. ಸತ್ಯವತಿಗೆ ಇನ್ನೊಂದು ಹೆಸರಿರುತ್ತೆ, ಅದೇ ಮತ್ಸ್ಯಗಂಧಿ. ಮೀನಿನಲ್ಲಿ ಹುಟ್ಟಿರೋ ಕಾರಣ ಅವಳು ಕೂಡ ಮೀನಿನ ವಾಸನೆ ಬರ್ತಾ ಇರ್ತಾಳೆ. ಆದರೆ ಈ ಮತ್ಸ್ಯಗಂಧಿ ಹೇಗೆ ಯೋಜನಾಗಂಧಿ ಆದ್ಲು? ಯೋಜನಾಗಂಧಿ ಅಂದರೆ ದೂರ ದೂರಕ್ಕೂ ಕೂಡ, ಯೋಜನೆಗಳಷ್ಟು ದೂರ ಕೂಡ ಅವಳು ಗಂಧದ ಪರಿಮಳ ಹೊಂದಿರ್ತಾಳೆ. ಈ ಯೋಜನಾಗಂಧಿ ಅಂದರೆ ಸತ್ಯವತಿ ಶಂತನು ಮಹಾರಾಜನನ್ನು ಯಾವಾಗ ವರಿಸ್ತಾಳೆ? ನಾರಾಯಣ ಕೃಷ್ಣನ ಅವತಾರವನ್ನು ಯಾತಕ್ಕಾಗಿ ಪಡ್ಕೋತಾನೆ? ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.